ಅಧ್ಯಕ್ಷರಾಗಿ ನಾನು ಒತ್ತಾಯ ಮಾಡುತ್ತಾ ಇದ್ದೇನೆ. ಯಾಕೆ ಅಂದರೆ ಪಂಚರಾಜ್ಯ ಚುನಾವಣೆಗಳಾಗಲಿ, ಮಕರ ಸಂಕ್ರಾಂತಿ ಆಗಲಿ, ಯುಗಾದಿ ಆಗಲಿ, ಎಲ್ಲ ಆಗಲಿ ಆ ಥರ ಈಗ 3 ವರ್ಷ ಬಂತು. ಆದ್ದರಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಕಡೆ ನೋಡಿದರೆ ಅಪಮಾನ ಮಾಡುವಂಗೆ ಮಾಡತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಆ ಮನುಷ್ಯ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಯಾರೂ ಕೂಡ KPCC ಅಧ್ಯಕ್ಷ ಸ್ಥಾನವನ್ನೇ ತೆಗೆದುಕೊಳ್ಳಕ್ಕೆ ರೆಡಿ ಇಲ್ಲ ಅಂತ ಸಂದರ್ಭದಲ್ಲಿ ಪಕ್ಷದ ಅಧ್ಯಕ್ಷ ಸ್ಥಾನವನ್ನೇ ತೆಗೆದುಕೊಂಡು ಆ ಪಕ್ಷವನ್ನೇ ಅಧಿಕಾರಕ್ಕೆ ತಂದಿರತಕ್ಕಂಥ ಒಬ್ಬ ನಾಯಕ. ಇವತ್ತು ಅವರಿಗೆ ನೀವು ಡೆಲ್ಲಿಯಲ್ಲಿ ಕೂತು ಮಾತು ಕೂಡ ಕೊಟ್ಟಿದ್ದೀರಿ. ಸನ್ಮಾನ್ಯ ಹಿರಿಯ ಮುಖಂಡರಾದ AICC ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು, ಶ್ರೀ ರಾಹುಲ್ ಗಾಂಧಿ ಅವರು, KC ವೇಣುಗೋಪಾಲ್ ಅವರು, ಇವರ ಸಮೂಹದಲ್ಲಿ ಅವ್ರಿಗೆ ಮಾತನ್ನು ಕೊಟ್ಟಿದ್ದಾರೆ. ಯಾಕೆ ಆ ಮಾತನ್ನು ಪೂರೈಸೋದಕ್ಕೆ ನೀವು ಮೀನಾವೇಶವನ್ನು ಮಾಡ್ತಾ ಇದ್ದೀರಿ? ಇದು ಒಂದು ಸರಿಯಾದ ಪದ್ಧತಿ ಅಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗದ ದೊಡ್ಡ ನಾಯಕ ಇರ್ಬೋದು, ಅಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಸುಮಾರು 8 ವರ್ಷ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನೇ ಅನುಭವಿಸಿದ್ದಾರೆ. ಆದರೆ ಇವತ್ತು ಹಿಂದುಳಿದ ವರ್ಗಗಳಿಗೆ ಏನೂ ನ್ಯಾಯ ಸಿಕ್ಕಿದೆ ಅಂತಕ್ಕಂಥದ್ದು ನಾವು ಅದು ಕೂಡ ಏನೂ ಹೇಳೋಕ್ಕಾಗೋದಿಲ್ಲ. ಇವತ್ತು ರಾಜ್ಯದ ಬಜೆಟಲ್ಲಿಯೂ ಕೂಡ ಕಳೆದ ಬಜೆಟ್ ಮಂಡಿಸಿದಾಗಲೂ ಕೂಡ ಯಾವ ಹಿಂದುಳಿದ ಸಮುದಾಯಗಳಿಗೆ ಏನೂ ಕೂಡ ಮಾಡಲಿಲ್ಲ. ಇವತ್ತು ಪರಿಶಿಷ್ಟ ಜಾತಿ ಅವರೆಲ್ಲ ಕೂಡ ಬೀದಿಯಲ್ಲಿಳಿದು ಹೋರಾಟ ಮಾಡತಕ್ಕಂಥ ಪರಿಸ್ಥಿತಿಗೆ ಬಂದಿದ್ದೀರಿ. ಮೊನ್ನೆ ಏನೋ ಒಂದು ಅವ್ರಿಗೆ ಮೂಗಕ್ಕೆ ತುಪ್ಪ ಹಚ್ಚಂಗ ಮಾಡಿದಿರಿ. ಸೊ ಮಾನ್ಯ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗದ ನಾಯಕ ಅಂತ ಹೇಳುತ್ತಾರೆ. ಇಲ್ಲಿ ಹಿಂದುಳಿದ ವರ್ಗಕ್ಕೆ ಯಾವುದೂ ರೀತಿಯಲ್ಲಿ ಕೊಡುಗೆ ಕೂಡ ಆಗಲಿಲ್ಲ ಅಂತಕ್ಕಂಥದ್ದು. ಹಾಗಾಗಿ ನಾನು ಹೇಳೋದೇನಕ್ಕನ್ನು ಹೈಕಮಾಂಡಿಗೆ ಮನವಿ ಮಾಡತಕ್ಕಂಥದ್ದು ಒಂದೇ, ಕೂಡಲೇ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯಾಗಿ ಮಾಡಿ, ಇಲ್ಲವಾದರೆ ಕಾಂಗ್ರೆಸ್ಸು ಬಹಳ ದೊಡ್ಡ ಪರಿಣಾಮವನ್ನು ರಾಜ್ಯದಲ್ಲಿ ಎದುರಿಸಬೇಕಾಗುತ್ತೆ. ದೇಶದಲ್ಲಿ ವಿರೋಧ ಪಕ್ಷದಲ್ಲಿ ಕಾಂಗ್ರೆಸ್ ಇರಲೇಬೇಕಾಗತ್ತೆ. ರಾಜ್ಯದಲ್ಲಿ ಇವತ್ತು ಅಧಿಕಾರದಲ್ಲಿಯೂ ಕೂಡ ಇದ್ದೀರಿ. ಆದರೆ ಇದು ಮುಂದುವರಿಸಬೇಕಾದ್ರೆ ಆ ಸಾಮಾಜಿಕ ವ್ಯವಸ್ಥೆ ಏನಿದೆಯಲ್ಲ ಅದು ಕೂಡ ಸರಿಪಡಿಸಿಕೊಳ್ಳಬೇಕಾದ ವ್ಯವಸ್ಥೆ ಆಗಬೇಕಾಗತ್ತೆ. ಅದಕ್ಕೆ ನಾವು ಹಿಂದುಳಿದ ಮಠಾಧೀಶರ ಮಹಾಸಭೆಯಿಂದ ನಾಳೆ ಬೆಂಗಳೂರಿನಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಸದಾಶಿವನವರಲ್ಲಿ ಮನೆಯಲ್ಲಿ ಭೇಟಿ ಮಾಡಿದ್ದೀವಿ. ಅವರ ಜೊತೆ ಚರ್ಚೆ ಮಾಡಿಕೊಂಡು ಮೊನ್ನೆ ಒಂದು ಸಲ ಹೋಗಬೇಕಿತ್ತು, ಕೆಲವೊಂದು ಕಡೆಯಿಂದ ಹೋಗಬೇಡ ಅಂದರೆ ನಾವು ಹೋಗಲಿಲ್ಲ ಡೆಲ್ಲಿಗೆ. ಈಗ ಹಂಗಲ್ಲ, ನಾವು ಸುಮಾರು ಒಂದು 25 ಜನ ಸ್ವಾಮೀಜಿಗಳು ಹೋಗಿ ಅಲ್ಲಿ ಕೂಡಬೇಕಾದ ಪರಿಸ್ಥಿತಿಯನ್ನು ನಿರ್ಮಾಣವಾಗುತ್ತೆ ರಾಜ್ಯದಲ್ಲಿ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಹಿಂದುಳಿದ ವರ್ಗಗಳಿಗೆ ಸಾಕಷ್ಟು ಸೇವೆಯನ್ನು ಮಾಡಿದ್ದಾರೆ. ಸುಮಾರು 8 ಸಲ ಅವರು MLA ಆಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ. ಅದು ಅವ್ರಿಗೆ ಯಾಕೆ ಕೊಡೋದಿಲ್ಲ?